ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ರಸ್ತೆ ಸಂಚಾರ ನಿಯಮ ಉಲ್ಲಂಘಿಸಿದ ಕಾಲೇಜು ವಿದ್ಯಾರ್ಥಿಯೊಬ್ಬ ರಸ್ತೆಯಲ್ಲಿ ನಿಂತು ದಂಡ ವಿಧಿಸ್ತಾ ಇದ್ದಂತಹ ಪಿಎಸ್ಐ ಅಧಿಕಾರಿ ಕಣ್ಣಿಗೆ ಸಿಕ್ಕಿಬಿದ್ದಿದ್ದು ಫೈನ್ ಪಾವತಿಸಲು ತನ್ನ ಬಳಿ ಹಣ ಇಲ್ಲ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾನೆ. ಕಡೆಗೆ ಕಾಲೇಜು ಶುಲ್ಕವನ್ನ ಕಟ್ಟೋದಕ್ಕೆ ಇಟ್ಟುಕೊಂಡಿದ್ದಂತಹ ಹಣವನ್ನೇ ದಂಡವನ್ನಾಗಿ ಕೊಟ್ಟಂತಹ ಮನಕಲುಕುವಂತಹ ಘಟನೆ ಬಾಗಲಕೋಟೆಯ ಇಳಕಲ್ನಲ್ಲಿ ವರದಿಯಾಗಿದೆ. ರಸ್ತೆ ಸಂಚಾರ ನಿಯಮವನ್ನ ಪಾಲಿಸದಂತಹ ಬೈಕ್ ಸವಾರನಿಗೆ ಮಹಿಳಾ ಪೊಲೀಸ್ ಅಧಿಕಾರಿ ದಂಡವನ್ನ ವಿಧಿಸಿದ್ರು. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಟ್ರಿಬಲ್ ರೈಡಿಂಗ್ ಹೋಗುತ್ತಿದ್ದಂತಹ ಕಾಲೇಜು ವಿದ್ಯಾರ್ಥಿಗೆ ಇಳಕಲ್ ನಗರ ಠಾಣಾ ಮಹಿಳಾ ಪಿಎಸ್ಐ SR ನಾಯಕ್ ಅನ್ನುವಂಥವರು ಬಾಲಕನಿಗೆ ದಂಡ ಕಟ್ಟುವಂತೆ ಒತ್ತಾಯವನ್ನ ಮಾಡಿದ್ರು. ಆದರೆ ಕಣ್ಣೀರಿಟ್ಟಂತಹ ಬಾಲಕ ತನ್ನ ಬಳಿಯಲ್ಲಿ ಹಣ ಇಲ್ಲ, ಆದರೆ ಕಾಲೇಜು ಶುಲ್ಕವನ್ನ ಕಟ್ಟೋದಕ್ಕೆ ಅಂತ ಹೇಳಿ ಇಟ್ಟುಕೊಂಡಿರುವಂತಹ ದುಡ್ಡಿದೆ ಅಷ್ಟೇ, ಅದನ್ನೇ ತೆಗೆದುಕೊಳ್ಳಿ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಹಣವನ್ನ ಕೊಟ್ಟಿದ್ದಾನೆ. ಬಾಲಕನ ಹೇಳಿಕೆಯನ್ನ ಪರಿಶೀಲಿಸಿದ ಬಳಿಕ ಮಹಿಳಾ PSI 1 ನಿಮಿಷ ಮೌನಕ್ಕೆ ಜಾರಿದ್ದು ಆತನ ಸ್ಥಿತಿಗೆ ಕರಗಿದ್ದಾರೆ. ಬಾಲಕನನ್ನ ಅಪ್ಪಿಕೊಂಡು ಸಾಂತ್ವನವನ್ನ ತಿಳಿಸಿ ತಮ್ಮ ಬಳಿಯಲ್ಲಿ ಇದ್ದಂತಹ ದಂಡದ ಹಣವನ್ನ ವಾಪಸ್ ಕೊಟ್ಟು ಧೈರ್ಯವನ್ನ ತುಂಬಿದ್ದಾರೆ. ಪೋಷಕರು ಮಕ್ಕಳಿಗೆ ಬೈಕ್ ಸ್ಕೂಟರ್ ಕೊಡುವ ಮುನ್ನ 10 ಬಾರಿ ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳಿ ಮಹಿಳಾ PSI ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಘಟನೆಯ ದೃಶ್ಯಗಳು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ఇక్కడ బాస్ వచ్చిన ಕಟ್ಟಾನಂತ ಅಡ್ಮಿಷನ್ ಮಾಡಲು ಮೇಡಮ್ ಮೀಟಿಂಗ್ ಅಂತ ಹಾಕಿದ್ದಾರೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.